ನಮಸ್ತೆ, ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ. ಇವತ್ತು ನಾವು ಬೆಟ್ಟದ ನೆಲ್ಲಿಕಾಯಿ ಬೆಲ್ಲದ ಮುರಪ್ಪ ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೊದಲನೇದಾಗಿ ನಾವು ಸ್ಟೀಮ್ ಮಾಡ್ಕೋಬೇಕು ಬೆಟ್ಟದ ನೆಲ್ಲಿಕಾಯಿ. ಅದಕ್ಕೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಒಂದು ಸ್ಟೀಮರ್ ಜಲ್ಡಿ ಇಟ್ಟು ಒಂದು 1/4 kg ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿರೋದು ಅದನ್ನು ಹಾಕಿ ಚೆನ್ನಾಗೆ ಈ ಥರ ಸ್ಟೀಮ್ ಮಾಡಬೇಕು. ಇದು 5ರಿಂದ 10 ನಿಮಿಷ, ನಾವು ಮಿನಿಮಮ್ 10 ನಿಮಿಷ ಸ್ಟೀಮ್ ಮಾಡಲೇಬೇಕು. ನೋಡಿ ಈಗ ಸ್ಟೀಮ್ ಆಗಿದೆ. ಫೋರ್ಕ್ ಸ್ಪೂನಿಂದ ಈ ಥರ ಚುಚ್ಚಿ ನೋಡಿದರೆ ಯಾವ ಥರ ಚೆನ್ನಾಗಿ ಆಗಿದೆ ಅಂತ ನೋಡಿ ಈ ಥರ ಚೆನ್ನಾಗಿ ಬೆಂದಿರಬೇಕು. ಈ ಥರ ಓಪನ್ ಕೂಡ ಆಗುತ್ತೆ ಕೆಲವೊಂದು. ಅದು ತಣಿಲಿಕ್ಕೆ ಬಿಟ್ಟ ನಂತರ ನಾವು ಈ ಥರ ಒಂದು ಫೋರ್ಕ್ ಸ್ಪೂನಿಂದ ಚೆನ್ನಾಗಿ ಚುಚ್ಕೋಬೇಕು. ಯಾಕಂದರೆ ಬೆಲ್ಲದ ಪಾಕ ಹಾಕೋದ್ರಿಂದ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಅಂತ. ನೆಕ್ಸ್ಟು ಈ ಥರ ಚುಚ್ಚಿ ಆದಮೇಲೆ ತಳ ಗಟ್ಟಿ ಇರೋ ಥರದ್ದು ಒಂದು ಪಾನ್ ತಗೊಂಡು ಅದಕ್ಕೆ 1/4 kg ನೆಲ್ಲಿಕಾಯಿಗೆ 1/4 kg ಬೆಲ್ಲ ಹಾಕ್ತಾಯಿದ್ದೀನಿ. ಯಾವುದೇ ಥರ ನೀರೇನೂ ಹಾಕ್ತಾಯಿಲ್ಲ. ಈ ಥರ ಮಾಡೋದ್ರಿಂದ ಸುಮಾರು ದಿನ ಇಟ್ಟು ತಿನ್ಬೋದು. ನಾವು ಸ್ಟೀಮ್ ಮಾಡಿರೋ ನೆಲ್ಲಿಕಾಯಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇದನ್ನು ಆದಷ್ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ನಾವು ಕುದಿಸ್ಬೇಕಾಗುತ್ತೆ. ನೋಡಿ ಯಾವ ಥರ ಚೇಂಜ್ ಆಗ್ತಿದೆ ಟೆಕ್ಸ್ಚರ್ ಅಂತಲೂ ನಮಗೆ ಕಾಣ್ತಾ ಇದೆ. ನೋಡಿ ಈ ಥರ ಗಟ್ಟಿ ಇದ್ದಿದ್ದು ನೋಡಿ ಯಾವ ಥರ ತೆಳ್ಳಗಾಗ್ತಿದೆ. ಯಾವುದೇ ಥರ ಗಂಟಿರಬಾರ್ದು ಬೆಲ್ಲದಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈಗ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಈ ಥರ ಹದ ಬಂದರೆ ರೆಡಿಯಾಗಿದೆ ಅಂತ ಅರ್ಥ. ಇದು ಒಂದೆಳೆ ಪಾಕದ ಥರ ನಾವು ತಗೋಬೇಕು. ಯಾವ ಥರ ಅಂದರೆ ನೋಡಿ ಈ ಥರ ಒಂದೆಳೆ ಪಾಕ ಬರಬೇಕು. ಈ ಥರ ಬಂದರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ದಿನ ಆದ್ರೂ ನಾವು ಬೆಲ್ಲದ ಮುರಪ್ಪನ ಇಟ್ಟು ತಿನ್ಬೋದು. ಹಾಗಾಗಿ ನೆಕ್ಸ್ಟು ನಾವು ತಣ್ಣಗಾಗೋಕ್ಕೆ ಬಿಡಬೇಕು. ಇದು ತಣ್ಣಗಾದ ನಂತರ ನಾವು ಇದಕ್ಕೆ ಏಲಕ್ಕಿ ಪುಡಿ ಮತ್ತು ನಿಂಬೆಹಣ್ಣಿನ ರಸನೂ ಕೂಡ ಸೇರಿಸ್ಬೋದು. ನಿಮ್ಮ ಟೇಸ್ಟಿಗೆ ಬೇಕಂದರೆ ಹಾಕ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿ ಹಾಕ್ತಾಯಿಲ್ಲ. ನೋಡಿ ಈ ಥರ ತಣ್ಣಗಾದ್ಮೇಲೆ ನಾವು ಒಂದು ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ 15ರಿಂದ 20 ದಿನ ಇಟ್ಟು ತಿನ್ಬೋದು. ನಾವು ಇದು ತಿನ್ನೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ ತುಂಬ ಇದೆ. ನಾವು ಏನಾದರೂ ಕೂದಲು ಉದುರುತ್ತಾ ಇದ್ರೂ ಕೂದಲು ಕೂಡ ಉದುರೋದು ಕಡಿಮೆ ಆಗುತ್ತೆ. ಅಷ್ಟಲ್ಲದೆ ನಮ್ಮ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು. ಇದು ಮಕ್ಕಳಿಂದ ದೊಡ್ಡೋರವರೆಗೂ ತಿನ್ಬೋದು. ಆದಷ್ಟು ಖಾಲಿ ಹೊಟ್ಟೆಲೇ ತಿನ್ನಬೇಕು. ನಮಗೆ ಹೆಲ್ತ್ ಬೆನಿಫಿಟ್ ಇದರಿಂದ ತುಂಬ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.